ವಾರ್ ಎರಡ್ ದೇಶಕ್ಕೆ ನಡೆದ್ರು ಮೇಜರ್ ಇಂಪ್ಯಾಕ್ಟ್ ಅನ್ನೋದು ಯಾವ ಕಂಟ್ರಿ ಆದ್ರೂ ಎಫೆಕ್ಟ್ ಮಾಡುತ್ತೆ. ಅದರಲ್ಲಿ ಭಾರತ ದೇಶನೂ ಒಂದು. ಇವತ್ತು ಬೆಂಗಳೂರಲ್ಲಿ, ಚೆನ್ನೈಯಲ್ಲಿ, ಮೇಜರ್ ಸಿಟೀಸ್ ಅಲ್ಲಿ LPG ವೇಟಿಂಗ್ ಟೈಮ್ ಎಷ್ಟು ಅಂತ ಒನ್ ಟೈಮ್ ನೋಡಿ. ಮನೆಯಲ್ಲಿ ಡೈಲಿ ಯೂಸ್ ಮಾಡುವಂತ ವಸ್ತುನೇ ಅಲ್ವಾ, ಇವತ್ತು 25 ಡೇಸ್ ಬೇಕು. ವಿದ್ಯಾರ್ಥಿ ಭವನ ಅನ್ನೋಂಥ ಹೋಟೆಲ್ ಬೆಂಗಳೂರಲ್ಲಿ LPG ಗ್ಯಾಸಸ್ ಇಲ್ಲ ಅಂತ, ಅಷ್ಟು ಜನಕ್ಕೆ ದೋಸೆ ಮಾಡಕ್ ಆಗಲ್ಲ ಅಂತ, ದೋಸೆಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯೂಶಲಿ ಬೆಂಗಳೂರಿಗೆ ಹೋಗೋರು ಬರೋರ್ಗೆಲ್ಲ ಆ ಹೋಟೆಲ್ ನ ವಿಸಿಟ್ ಮಾಡೇ ಇರ್ತೀರ ನೀವು, ಅಷ್ಟು ಫೇಮಸ್ ಆ ಹೋಟೆಲ್. ಅವರೇ ಹಂಗೆ ಹೇಳಿದ್ರೆ ಸಿಚುವೇಶನ್ ಇನ್ ಯಾವ ರೇಂಜ್ ಅಲ್ಲಿ ಕ್ರಿಟಿಕಲ್ ಆಗಿದೆ ಅಂತ ನೀವೇ ಯೋಚನೆ ಮಾಡಿ. ರೀಸನ್ ಏನಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್, ಇರಾನ್ USA ವಾರ್, ಇಂಡಿಯಾದಿಂದ ಒಂದು ಪುಷ್ ಬರುತ್ತೆ. ಇಲ್ಲ ನಮ್ಮ ಇಂಟರ್ನಲ್ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂತ, ಆದರೆ ಇದು ಫುಲ್ ಲೇಟ್ ಆಗಿದೆ. ನಾವು ಆಚೆ ಎಕ್ಸ್ಪೋರ್ಟ್ ಮಾಡ್ಕೊಂಡು LPG ಗ್ಯಾಸಸ್ ಫುಲ್ ಡಿಕ್ರೀಸ್ ಆಗಿದೆ. ಸ್ವಲ್ಪ ವರ್ಷಗಳ ಹಿಂದೆ ಕ್ಲೀನಾಗಿ ಹುಡುಕ್ತಿರ ನಮಗೆ ಆಯಿಲ್ ರಿಸರ್ವ್ಸ್ ಇದೇ ಇರೋ ರೀಸನ್ ಇಂದ ಕ್ರೂಡ್ ಆಯಿಲ್ 85% ಆಚೆನೆ ತರಿಸ್ತಾ ಇದ್ದೀರಿ ಒಳಗಡೆಗೆ. ನಮ್ಮ ದೇಶ ಇಂಪ್ರೂವ್ ಆಗೋಕ್ಕೆ ಲಾಟ್ ಆಫ್ ಸ್ಕೋಪ್ಸ್, ಅದರಲ್ಲಿ ಇದು ಒಂದು. ಸರ್ಚ್ ವಿತ್ ಇನ್, ವಿ ಶುಡ್ ಬಿ ಅ ಸೆಲ್ಫ್ ರಿಲಯಂಟ್ ಅಂಡ್ ಸೆಲ್ಫ್ ಡಿಪೆಂಡೆಂಟ್. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ. ನಾವು ತಿನ್ನೋವಂಥ ತರಕಾರಿಯಿಂದ ನಾವು ಯೂಸ್ ಮಾಡುವಂಥ ಫೋನ್ವರೆಗೂ ಪ್ರತಿಯೊಂದು ವಸ್ತು ಕೂಡ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಇಂದ ಇನ್ಕ್ರೀಸ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ನಮ್ಮ ತಲೆ ಮೇಲೆ ಬೀಳುತ್ತೆ.